ಇನ್ನು ಮೈಸೂರು ಲೋಕಸಭಾ ಅಖಾಡದಲ್ಲಿ ಅಭ್ಯರ್ಥಿ ಎಂ ಲಕ್ಷ್ಮಣ್ ಬೆಂಬಲಕ್ಕೆ ಹಿಂದುಳಿದ ವರ್ಗಗಳು ನಿಂತಿದ್ದಾವೆ. ಮೈಸೂರಿನಲ್ಲಿ ಹಿಂದುಳಿದ ಸಮುದಾಯಗಳ ಮುಖಂಡರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ಮೈಸೂರು ಕೊಡಗು ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಮತಯಾಚನೆ ಮಾಡಲಾಗಿದೆ. ಹಿಂದುಳಿದ ವರ್ಗಗಳಿಗೆ ಮತಯಾಚನೆ ಮಾಡಲಾಗಿದೆ. ಮೈಸೂರಿನ ಕಾಂಗ್ರೆಸ್ ಭವನದಲ್ಲಿ ನಡೆದಂತಹ ಬೃಹತ್ ಸಮಾವೇಶದಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದರು. ಸಮಾವೇಶದಲ್ಲಿ ಸಚಿವ ಮಹದೇವಪ್ಪ, ಮುನಿಯಪ್ಪ ಸೇರಿ ಹಲವಾರು ನಾಯಕರು ಭಾಗಿಯಾಗಿದ್ದರು. ಎಂ ಲಕ್ಷ್ಮಣ್ ಅವರ ಗೆಲುವಿನ ವಿಶ್ವಾಸವನ್ನ ಮಹದೇವಪ್ಪ ಹಾಗೂ ಮುನಿಯಪ್ಪ ಇಬ್ಬರು ವ್ಯಕ್ತಪಡಿಸಿದ್ದಾರೆ. ಎಂ ಲಕ್ಷ್ಮಣ್ ಅವರು ಗೆದ್ದೇ ಗೆಲ್ತಾರೆ ಅಂತ ನಾಯಕರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಹೆಚ್ಚಿನ ಸಮಯವನ್ನು ಯಾಕಂದ್ರೆ ಈಗಾಗಲೇ ಬಹಳಷ್ಟು ನಾಯಕರು ಮಾತಾಡಿದ್ದಾರೆ. ಗೌರವಾನ್ವಿತ ಸಚಿವರಾದಂತ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಹಸ್ತದ ಗುರುತಿಗೆ ವ್ಯಾಪಕವಾಗಿ ಪ್ರಚಾರ ಮಾಡಿ ಬೆಂಬಲ ಗೆಲ್ಲಿಸಬೇಕು. ಇವರು ಅಂಗಿದ್ರು, ಅರಮನೆ ಇದ್ರು, ಈ ಕಿರುಮನೆಯಲ್ಲಿ ಎಲ್ಲ ಎಲೆಕ್ಷನ್ ನಡೆಯಿಲ್ಲ. ಅಂಬೇಡ್ಕರ್ ಏನ್ ಹೇಳಿದ್ದಾರೆ, ಇಲ್ಲಿ ಬಂದು ವೋಟ್ ಕೊಟ್ಟರೆ ನಮ್ಗೆಲ್ಲ ಮೊದಲೆಲ್ಲ ರಾಜ ಅರಮನೆ ಹುಟ್ಟಿದ್ದ, ಈಗ ಮತಗಟ್ಟೆಯಲ್ಲಿ ಹುಡ್ತಾನೆ ಅಂತ ಹೇಳಿದ್ದಾರೆ. ಕಾಮನ್ ಮ್ಯಾನ್ ಹುಡ್ಸೋರು ಮತದಾರರು ನಮ್ಮ ಎಲ್ಲ ಮುಖಂಡರು ಈ ಚುನಾವಣೆಯನ್ನ ಸವಾಲಾಗಿ ಸ್ವೀಕಾರ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸಬೇಕು. ಅದರ ಮುಖಾಂತರ ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯರು, ಮುಖ್ಯಮಂತ್ರಿ ಸಿದ್ದರಾಮಯ್ಯರು, ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್, ರಾಷ್ಟ್ರೀಯ ಅಧ್ಯಕ್ಷ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ನಮಗೋಸ್ಕರ ಇಡೀ ದೇಶದ ಉದ್ದಗಲಕ್ಕೂ ಪದಯಾತ್ರೆ ಮಾಡ್ತಾರೆ. ಈ ದೇಶದ ಉಳಿವಿಗೆ, ಈ ದೇಶದ ಐಕ್ಯತೆಗೆ, ಈ ದೇಶದ ಒಗ್ಗಟ್ಟಿಗೆ, ಎಲ್ಲರ ಬದುಕನ್ನ ರಕ್ಷಣೆ ಮಾಡೋದಕ್ಕೆ ನಾವು ಸಂವಿಧಾನ ತ್ಯಾಗ ಶುರು ಮಾಡಿದ ಮೇಲೆ ರಾಷ್ಟ್ರದಲ್ಲಿ ಚಳುವಳಿನೇ ಶುರುವಾಗೋಯ್ತು. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾವು ಮೈಸೂರಲ್ಲಿ ಲಕ್ಷ್ಮಣ್ ಅವರನ್ನ, ಚಾಮರಾಜನಗರದಲ್ಲಿ ಸುನೀಲ್ ಬೋಸ್ ಅವರನ್ನ ಕೂಡ ಅತ್ಯಧಿಕ ಬಹುತೇಕ ಗೆಲ್ಲಿಸಿಕೊಳ್ಳುವುದರ ಮುಖಾಂತರ ಪಾರ್ಲಿಮೆಂಟ್ ಅಲ್ಲಿ ನಮ್ಮ ರಾಜ್ಯದ, ನಮ್ಮ ಜಿಲ್ಲೆಗಳ ಕಷ್ಟಗಳನ್ನ ಎತ್ತಿ ಹಿಡಿಯೋದಕ್ಕೆ, ಈ ರಾಷ್ಟ್ರದ ಸಮಗ್ರತೆಯನ್ನು ಕಾಪಾಡಿ, ಐಕ್ಯತೆಯನ್ನು ಕಾಪಾಡಿ ಮತ್ತು ಈ ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ನಾವು ಈ ಕೆಲಸ ಮಾಡಬೇಕಾಗ್ತದೆ. ನಮ್ಮಲ್ಲಿ ಕಲ್ಪನೆಯನ್ನು ಪ್ರಾರ್ಥನೆ ಮಾಡ್ತೀವಿ. ಮೊದಲಿನಿಂದ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿತ ಹಿಂದುಳಿದ ಸಮಾಜಗಳಲ್ಲಿ ನಾನು ಕಲ್ಪನೆಯನ್ನು ಮನವಿ, ನಾವು ನೀವು ಎಲ್ಲ ಸೇರಿ ಕಾಂಗ್ರೆಸ್ ಪಕ್ಷ 28 ಗೆಲ್ಲಿಸುವುದರ ಮುಖಾಂತರ ಕರ್ನಾಟಕದ ಪಾರ್ಲಿಮೆಂಟ್ ಅಲ್ಲಿ ಒಂದು ಕೂಗನ್ನ, ಧ್ವನಿಯನ್ನ ಕೇಳೋದಕ್ಕೆ ಅವಕಾಶ ಮಾಡಿಕೊಡೋಣ. ವಿಶೇಷವಾಗಿ ಚಾಮರಾಜನಗರ ಮತ್ತು ಮೈಸೂರಲ್ಲಿ ಲಕ್ಷ್ಮಣ ಅವರನ್ನ, ಚಾಮರಾಜನಗರದಲ್ಲಿ ಸುನೀಲ್ ಬೋಸ್ ಅವರನ್ನ ಅತ್ಯಧಿಕ ಬಹುಮತದಿಂದ ಜಯಶೀಲರನ್ನಾಗಿ ಮಾಡ್ಬೇಕಂತ ತಮ್ಮಲ್ಲಿ ಕಲ್ಪನೆಯನ್ನು ಪ್ರಾರ್ಥನೆ ಮಾಡ್ತೀನಿ. ನಾವು ಮೈಸೂರಲ್ಲಿ ಲಕ್ಷ್ಮಣ ಅವರನ್ನ, ಚಾಮರಾಜನಗರದಲ್ಲಿ ಸುನೀಲ್ ಬೋಸ್ ಅವರನ್ನ ಕೂಡ ಅತ್ಯಧಿಕ ಬಹುತೇಕ ಗೆಲ್ಲಿಸಿಕೊಳ್ಳುವುದರ ಮುಖಾಂತರ ವಿವಿಧತೆಯಲ್ಲಿ ಏಕತೆ ಇರುವಂತಹ ಕ್ಷೇತ್ರ ಯಾವುದು ಚಾಮರಾಜ ಕ್ಷೇತ್ರ. ನಾವೆಲ್ಲರೂ ಒಮ್ಮನಸ್ಸಿಂದ ಭಾರತೀಯ ಜನತಾ ಪಕ್ಷವನ್ನ ವಿರೋಧಿಸಿ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸುವಂತ ಕೆಲಸವನ್ನ ನೀವೆಲ್ಲರೂ ಮಾಡಬೇಕು. 2,000 ರೂಪಾಯಿ ಪ್ರತಿ ತಿಂಗಳು ತಲುಪ್ತಾ ಇದೆ. 32,000 ಜನ ಇಟ್ಟು 3 ಅಂತ ಅಂದ್ರೆ 90,000 ಓಟು ನನ್ನ ಕ್ಷೇತ್ರ ಒಂದರಲ್ಲೇ ಬರಬೇಕು. ಇದನ್ನ ನನ್ನ ತಾಯಂದಿರ ಎಲೆಕ್ಷನ್ ಸಂಖ್ಯೆಯಲ್ಲಿ ಸೇರಿದ್ರಿ. ದಯವಿಟ್ಟು ನಿಮ್ಗೆಲ್ಲರಿಗೂ ಕೈ ಮುಗಿ ಕೇಳ್ಕೊಂತೀವಿ. ಈ 5 ಗ್ಯಾರಂಟಿಗಳನ್ನ ಏನ್ ಕೊಟ್ಟಿದ್ವಿ, ಇವತ್ತು ನಾವು ನಮ್ಮ ಸರ್ಕಾರ ಕೊಟ್ಟೈತೆ. ಬಸ್ ಫ್ರೀ ಇರ್ಬೋದು, ವಿದ್ಯಾರ್ಥಿಗಳು ಯಾರು ವಿದ್ಯಾಭ್ಯಾಸವನ್ನ ಮುಗಿಸಿರುವಂತವ್ರಿಗೆ, ಅವ್ರಿಗೆ ಕೆಲಸ ಸಿಗದೇ ಇರುವಂತೆ ಅವಕಾಶ ವಂಚಿತರಾಗಿರುವಂತವ್ರಿಗೆ 3,000 ರೂಪಾಯಿ, ಡಿಪ್ಲೊಮಾ ಮಾಡಿರೋರಿಗೆ 1,500 ರೂಪಾಯಿ, ಮತ್ತೆ ಕರೆಂಟ್ 200 ಯೂನಿಟ್ ಬಿಲ್ಲು. ನೀವು ನಂಬೋದೇ ನಮಗೆ ಬಿಟ್ರೆ ಬಿಡಿ, ನಮ್ಮ ತಾಯಿ, ನನ್ನ ಹೆತ್ತ ತಾಯಿ ಈಗ ಒಂದೆರಡು ತಿಂಗಳ ಹಿಂದೆ ಎಲ್ರಿಗೂ 200 ಯೂನಿಟ್ ಫ್ರೀ ಬಂದೈತೆ, ನನ್ಗೆ ಯಾಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ನಾನು ಶಾಸಕ ಆಗಿದ್ರು ನಮ್ಮಮ್ಮ ಅಪ್ಲೈ ಮಾಡಿ 200 ಯೂನಿಟ್ ಕಡಿಮೆ ಮಾಡಿಸ್ಕೊಂಡ್ರೆ ಬಿಲ್. ಇದು ಸತ್ಯ. ಇದು ಎಲ್ಲರಿಗೂ ಸೇರ್ತೈತೆ. ಇದು ಬಿಜೆಪಿ ಅವ್ರಿಗೂ ಸಿಗುತ್ತೆ, ಜೆಡಿಎಸ್ ಅವ್ರಿಗೂ ಸಿಗುತ್ತೆ, ಕಾಂಗ್ರೆಸ್ ಅವ್ರಿಗೂ ಸಿಗುತ್ತೆ. ಇಲ್ಲಿ ಯಾವುದೇ ತರವಂತ ತಾರತಮ್ಯವನ್ನು ಮಾಡಿಲ್ಲ, ಯಾವುದೇ ತರವಾದ ಭೇದ ಭಾವವನ್ನು ಮಾಡಿಲ್ಲ. ವಿವಿಧತೆಯಲ್ಲಿ ಏಕತೆ ಇರುವಂತಹ ಕ್ಷೇತ್ರ ಯಾವುದು ಚಾಮರಾಜ ಕ್ಷೇತ್ರ. ನಾವೆಲ್ಲರೂ 2ನೇ ನಂಬರು
ಲಕ್ಷ್ಮಣ ಅಂತ ಹೆಸರು. ಆ ಕಾಂಗ್ರೆಸ್ ಪಾರ್ಟಿ ಹಸ್ತದ ಗುರುತು, ಅದಕ್ಕೆ ವೋಟ್ ಹಾಕ್ಬೇಕು. ಅದಷ್ಟು ಎಲ್ಲರೂ ಹೇಳ್ತಕ್ಕಂಥದ್ದು. ನಿಮ್ಗೆ ಎಲ್ಲ ವಿಷಯಗಳು ಗೊತ್ತಿದೆ. ಕಳೆದ 5 ವರ್ಷ ಏನ್ ತೊಂದರೆ ಅನುಭವಿಸಿದ್ರಿ ಅಂತ ಗೊತ್ತಿದೆ. ಗ್ಯಾಸ್ 340 ರೂಪಾಯಿ ಸಿಗ್ತಾ ಇತ್ತು ಕಾಂಗ್ರೆಸ್ ಇದ್ದಾಗ, UPA ಸರ್ಕಾರ ಸೋನಿಯಾ ಗಾಂಧಿ ಅವರು ಇದ್ದಾಗ. ಅದನ್ನ 900, 1000, 1200, 1200 ಮಾಡ್ಬಿಟ್ಟು ಪೆಟ್ರೋಲ್ 65 ರೂಪಾಯಿಗೆ ತತ್ತಿದ್ರು. ಆದ್ರೆ ಅವ್ರು ತರೋ ರೇಟು ಕೂಡ ಅವತ್ತು $65 ತಂದು, ಅಲ್ಲ $120 ತಂದು 65 ರೂಪಾಯಿ ಕೊಡ್ತಾ ಇದ್ರು. $120 ಕ್ರೂಡ್ ಆಯಿಲ್ ಪರ್ ಬ್ಯಾರೆಲ್, ಒಂದ್ ಬ್ಯಾರಲ್ಗೆ $120 ಕೊಡ್ತಾ ಇದ್ರು, 65 ರೂಪಾಯಿ ಕೊಡ್ತಾ ಇದ್ರು. ಅದು 60 ರೂಪಾಯಿ ಇಳಿತು, 40 ರೂಪಾಯಿ ಇಳಿತು. ಕರೋನಾದಲ್ಲಿ ಫ್ರೀ ತುಂಬಿಕೊಂಡವರು $20 ಸಾಕಷ್ಟು ದಿನ ನಡೀತು. ಇದೆಲ್ಲ ಆದ್ರೂ ಇಳಿದಿದ್ರು ಕೂಡ ಪೆಟ್ರೋಲ್ ಬೆಲೆನ ಇನ್ನೂ ಜಾಸ್ತಿ ಮಾಡಿದ್ದಾರೆ, ಗ್ಯಾಸ್ ಬೆಲೆ ಜಾಸ್ತಿ ಮಾಡಿದ್ದಾರೆ, ಮತ್ತೆ GST ಎಲ್ಲಾದ್ರೂ ಇರಬೇಕು. 2ನೇ ನಂಬರು ಲಕ್ಷ್ಮಣ ಅಂತ ಹೆಸರು. ಆ ಕಾಂಗ್ರೆಸ್ ಪಾರ್ಟಿ ಹಸ್ತದ ಗುರುತು, ಅದಕ್ಕೆ ವೋಟ್ ಹಾಕ್ಬೇಕು. ಅದಷ್ಟು ಎಲ್ಲರೂ ಹೇಳ್ತಕ್ಕಂಥದ್ದು. ನಿಮ್ಗೆ ಎಲ್ಲ ವಿಷಯಗಳು ಗೊತ್ತಿದೆ. ಕಳೆದ 5 ವರ್ಷ ಏನ್ ತೊಂದರೆ ಅನುಭವಿಸಿದ್ರಿ ಅಂತ ಗೊತ್ತಿದೆ. ಗ್ಯಾಸ್ 340 ರೂಪಾಯಿ ಸಿಗ್ತಾ ಇತ್ತು ಕಾಂಗ್ರೆಸ್ ಇದ್ದಾಗ, UPA ಸರ್ಕಾರ